ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವ್ಗೆ ಮಹಾ ಗುಟ್ಟಿನ ಸತ್ಯ ಗೊತ್ತಾಗ್ತದ. ಹಾಗಿದ್ರೆ ಸತ್ಯ ರಿವೆಲ್ ಆಗೋದ್ರ ಜೊತೆಗೆ ಕಾವೇರಿ ಅವರು ಜೈಲ್ ಪಾಲಾಗಿದ್ದಾರೆ. ಕಂಬಿ ಹಿಂದೆ ಕಂಬಿ ಎಣಿಸ್ತಿದ್ದಾರೆ. ಯಾಕಪ್ಪ, ಏನಾಯ್ತು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಚಾಲೆಂಜ್ ಮಾಡ್ತಾಳೆ ವೈಷ್ಣವ್ಗೆ. ಯಾವಾಗ ಕೀರ್ತಿನ ಕರೆದು ಈ ಕಡೆ ಲಕ್ಷ್ಮೀ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ನೋ ಮನೆಯವ್ರೆಲ್ಲರೂ ಮುಂದೆ ಈ ಕಡೆ ಕೀರ್ತಿ ವೈಷ್ಣವ್ನ ಉರಿಸ್ತಾಳೆ. ಏನು ವೈಶ್, ಮನೇಲಿ ಬರ್ಡೇ ಮಾಡಿ ಮುಗಿಸ್ಬಿಟ್ಟ? ಅಷ್ಟು ಇಷ್ಟ ಇದ್ದಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು. ಮನೇಲೆ ಮಾಡಿ ಮುಗಿಸಿದ್ಯಾ ಅಂದ್ರೆ ಪಾಪ ಹೊರಗಡೆ ಕರ್ಕೊಂಡು ಹೋದರೆ ನನ್ನ ನೆನಪಾಗುತ್ತೆ ಅನ್ಸುತ್ತಲ್ವ, ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಹೋಗದೆ ಮನೇಲೆ ಮುಗಿಸ್ಬಿಟ್ಟಿದ್ಯಾ ಅಂತ ಚೀಡಿಸ್ತಾಳೆ. ಇದರಿಂದಾಗಿ ಉರ್ಕೋತಾನೆ ವೈಶ್. ತಕ್ಷಣ ಕೀರ್ತಿನ ದರ ಅಂತ ಹೇಳ್ಕೊಂಡು ಹೋಗಿ, ನೋಡಿ ಲಕ್ಷ್ಮಿ ಅವರೇ, ಈಗ ಮನೆಯವ್ರ ಜೊತೆ ಎಲ್ಲ ಉತ್ಸವ ಆಚರಿಸಿದಾಯ್ತು, ಇನ್ನೇನಿದ್ರು ನಾವು ಪ್ರೈವೇಟಾಗಿ ಆಚರಿಸೋದು, ಬನ್ನಿ ಹೋಗೋಣ ರೆಸ್ಟೋರೆಂಟ್ಗೆ ಅಂತ ಹೇಳ್ತಾನೆ. ಈ ಕಡೆ ಗಿಫ್ಟ್ ಕೂಡ ಮಾಡ್ತಾನೆ ಸ್ಯಾರಿನ. ಫೈನಲಿ ಇಲ್ಲಿ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಕೂಡ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಈ ಕಡೆ ರೆಸ್ಟೋರೆಂಟ್ಗೆ ಅವರಿಬ್ಬರೇ ಬಂದಿಲ್ಲ, ಈ ಕಡೆ ಕೀರ್ತಿ ಕೂಡ ರೆಸ್ಟೋರೆಂಟ್ಗೆ ಬಂದಿದ್ದಾಳೆ. ಈ ಕಡೆ ಇದೇನಿದು, ಇದೆಲ್ಲ ಯಾಕೆ ಬೇಕಿತ್ತು, ಮನೇಲಿ ಎಲ್ಲ ಆಗಿತ್ತಲ್ವ ಅಂತ ಲಕ್ಷ್ಮಿ ಹೇಳ್ತಿದ್ರೆ, ಏನಿದು ನಿಮ್ಮ ಬರ್ಡೇ, ನನ್ನ ಹೆಂಡತಿ ಬರ್ಡೇ, ಆಲ್ರೆಡಿ ತಪ್ಪು ಮಾಡಿದ್ದೀನಿ, ಈಗ ಇನ್ನೊಂದು ತಪ್ಪು ಮಾಡಬೇಕಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ಆಲ್ ಆಫ್ ಎ ಸಡನ್ ಇವತ್ತು ಗೊತ್ತಾಗಿರೋದಕ್ಕೆ ಇಷ್ಟು ಸಿಂಪಲ್ ಆಗಿ ಮಾಡ್ತಿದ್ದೀನಿ. ನಿನ್ನೆ ಏನಾದರೂ ಗೊತ್ತಾಗಿದ್ರೆ ಖಂಡಿತ ತುಂಬಾ ಗ್ರ್ಯಾಂಡ್ ಆಗಿರ್ತಿತ್ತು. ಈ ಟೈಮಲ್ಲಿ ಇಷ್ಟೇ ಆಗಿದ್ದು, ಇನ್ನೂ ಬೇಜಾರು ಮಾಡ್ಕೋಬೇಡಿ ಅಂದಾಗ, ಅಯ್ಯೋ ಇಂಥ ಬರ್ಡೇನ ನನ್ನ ಲೈಫಲ್ಲಿ ಆಚರಿಸಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ನಂತರ ಊಟ ಆರ್ಡರ್ ಮಾಡ್ತಾರೆ. ಜೊತೆಗೆ ಜ್ಯೂಸ್ ತೊಗೊಂಡು ಹೋಗ್ಬೇಕಿದ್ರೆ ಈ ಕಡೆ ಕೀರ್ತಿ ಬರ್ತಾಳೆ. ನಾನು ಇದಕ್ಕೆ ಒಂದು ಪೌಡರ್ ಮಿಕ್ಸ್ ಮಾಡ್ತೀನಿ, ಅದನ್ನು ಹುಡುಗಂಗೆ ಕೊಡಬೇಕು ಅಂತ ಸರ್ವೋಗಿ ಹೇಳಿದಾಗ, ಇದೆಲ್ಲ ಆಗಲ್ಲ ಮೇಡಮ್ ಅಂದಾಗ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೋತಾಳೆ. ಅದೇ ವ್ಯಕ್ತಿ ಅದೇ ರೀತಿ ಸರ್ವ್ ಮಾಡ್ತಾರೆ. ಬಟ್ ಇಲ್ಲಿ ವೈಷ್ಣವೇ ಲಕ್ಷ್ಮಿ ಗ್ಲಾಸ್ನ ತೊಗೊಂಡು ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಗ್ಲಾಸ್ನ ಕುಡಿಬೇಕಾಗತ್ತೆ. ಬಿಕಾಸ್ ಅದರಲ್ಲಿ ಮತ್ತು ಬರ್ತಕ್ಕಂಥ ಒಂದು ಪೌಡರ್ನ ಮಿಕ್ಸ್ ಮಾಡಿರ್ತಾಳೆ ಕೀರ್ತಿ. ಜೊತೆಗೆ ಆ ಒಂದು ಜ್ಯೂಸ್ನ ಕುಡಿತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಮತ್ತೆ ಇರುತ್ತೆ, ಅವಳ ವರ್ತನೆ ಬಿಹೇವಿಯರ್ ಎಲ್ಲ ಕೂಡ ಬದಲಾಗ್ಬಿಡತ್ತೆ. ಕುಡ್ದೋ ರೀತಿ ಆಮೇಲೆ ನಲ್ಲಿ ಮಾತಾಡ್ತಿದ್ದಾಳೆ ಲಕ್ಷ್ಮಿ. ಇದನ್ನೆಲ್ಲ ನೋಡಿ, ಏನಿದು ಬರ್ಡೇಗಳು, ಓಕೆ ನಿಮ್ಮ ಬರ್ಡೇ ಏನಾದರೂ ಮಾತಾಡಿ ಅಂತ ಹೇಳ್ತಿದ್ದಾರೆ. ನೀವಂದರೆ ನಂಗೆ ತುಂಬಾ ಇಷ್ಟ, ನನ್ಗೆ ಯಾವತ್ತೂ ಕೂಡ 15 ವರ್ಷ ಆಯಿತು ನಿಮ್ಮ ಜೊತೆ ರಿಲೇಷನ್ಶಿಪ್, ಒಂದು ನೀವು ನಮ್ಮ ರಿಲೇಷನ್ ಆಗಿ, ಅಂಥದ್ರಲ್ಲಿ ಒನ್ ಡೇ ಕೂಡ ನಂಗೆ ಅನಿಸಿರ್ಲಿಲ್ಲ ನನ್ನ ಅಕ್ಕನ ಮಾಯ್ದ ನನ್ನ ಗಂಡ ಆಗ್ತಾರೆ ಅಂತ. ಆದರೆ ಇವತ್ತು ನನ್ನ ಗಂಡ ಆಗಿದ್ದೀರ. ನೀವು ಎಷ್ಟು ಒಳ್ಳೆಯವರು ಗೊತ್ತಾ, ನೀವಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ, ನಂಗೆ ತುಂಬ ತುಂಬ ತುಂಬಾ ಇಷ್ಟ ಅಂತಿದ್ರೆ, ಏನು ರೀ ಈ ರೀತಿ ಮಾತಾಡ್ತಿದ್ರೆ ಏನಾಗ್ತಿದೆ ಅಂದಾಗ, ಏನೋ ಆಗ್ತಿದೆ ಅಂತ ಗೊತ್ತು, ಮಾತಾಡ್ತಿದ್ದೀನಿ ಅಂತ ಗೊತ್ತು, ಬಟ್ ಏನು ಮಾತಾಡ್ತಿದ್ದೀನಿ ಏನು ಅಂತ ನನಗೇನು ಗೊತ್ತಾಗ್ತಿಲ್ಲ. ಸರಿ ಆಯಿತು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಈಗ ಅಂತಾಳೆ. ಏನು ರೀ, ಊಟ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ, ಇಲ್ಲ ಹೋಗಲೇಬೇಕು ಅಂತ ಹಠ ಮಾಡ್ತಾಳೆ. ಸರಿ ಆಯಿತು, ಬರ್ಡೇ ಹುಡುಗಿ ತಾನೇ, ನೀವು ಹೇಳ್ದಾಗಲೇ ಆಗಲಿ ಅಂತ ಹೇಳಿ ಲಕ್ಷ್ಮಿನ ಕರ್ಕೊಂಡು ಹೊರಗಡೆ ಬರ್ತಾನೆ. ಈ ಕಡೆ ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ, ಆಲ್ರೆಡಿ ಇಲ್ಲಿ ನನಗೆ ಹೊಟ್ಟೆ ಹಸಿವಾಗ್ತದೆ, ನನಗೆ ಊಟ ಬೇಕು ಅಂತಿದ್ದಾಳೆ. ಏನಿದು ಲಕ್ಷ್ಮಿ ಅವರೇ, ಈಗ ತಾನೇ ಏನೂ ಬೇಡ ಅಂತ ಬಿಟ್ಟು ಬಂದರೆ, ಈಗ ಆಲ್ರೆಡಿ ಊಟ ಬೇಕು ಅಂತಿದ್ರ, ಈಗ ಮತ್ತೆ ಹೋದರೆ ಅವ್ರು ಏನು ಅಂದ್ಕೊಳ್ಳಲ್ಲ, ತಪ್ಪು ತಿಳ್ಕೊತಾರೆ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಊಟ ಬೇಕೇ ಬೇಕು, ನಾನು ದೋಸೆ ತಿನ್ನಬೇಕು ಅಂತ ಹೇಳ್ತಿದ್ದಾಳೆ. ಇನ್ನೇನು ಮಾಡಿದ್ವು ಅಂತ ಮತ್ತೆ ಕರ್ಕೊಂಡು ಬರ್ತಾರೆ. ಈ ಕಡೆ ಸರಿ ಆಯಿತು, ದೋಸೆ ತಿನ್ನಬೇಕು ತಾನೇ ಅಂತ ಹೇಳಿ ದೋಸೆನ ಆರ್ಡರ್ ಮಾಡ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿ, ನನಗೆ ನೀವೇ ದೋಸೆ ಮಾಡಬೇಕು, ನೀವು ಮಾಡೋ ದೋಸೆನೇ ನಾನು ತಿನ್ನಬೇಕು ಅಂದಾಗ, ನಾನು ಮನೇಲಿ ಮಾಡಿಕೊಡ್ತೀನಿ, ಇಲ್ಲೆಲ್ಲ ಆಗಲ್ಲ ಅಂದಾಗ, ಅದೆಲ್ಲ ಗೊತ್ತಿಲ್ಲ, ನಾನು ನೀವೇ ದೋಸೆ ಮಾಡಿ ತಿನ್ನಿಸ್ಬೇಕು ಅಂದಾಗ, ಹೋ ಮೈ ಗಾಡ್, ಸರಿ ಆಯಿತು ಅಂತ ಹೇಳಿ ಆ ಸರ್ವನ್ನ ಕೇಳ್ತಾರೆ. ಬಟ್ ಆಗಲ್ಲ ಅಂದಾಗ, ನನಗೆ ಎಷ್ಟು ಬೇಕಿದ್ರು ಪೇ ಮಾಡ್ತೀನಿ ಅಂತಾರೆ. ಸರಿ ಆಯಿತು ಬನ್ನಿ ಮಾತಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ, ನಾನು ಬರ್ತೀನಿ, ನಾನು ನಿಮ್ಮ ದೋಸೆ ಮಾಡೋದನ್ನ ನಿಂತು ನೋಡಬೇಕು ಅಂದಾಗ ನಿಮಗೆ ಎದ್ದೇಳೋಕ್ಕೆ ಕಷ್ಟ ಆಗ್ತದೆ, ನೀವು ಬರ್ತೀರಾ, ನೀವು ಇಲ್ಲೇ ಕೂತ್ಕೊಳ್ಳಿ, ಬರ್ತೀನಿ ಒಂದು ನಿಮಿಷ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಹೋಗಿ ಒಂದು ಸ್ಟವನ್ನು ತೊಗೊಂಡು ಬಂದು ಅಲ್ಲೇ ಸೆಟಪ್ನ ಕ್ರಿಯೇಟ್ ಮಾಡ್ತಾರೆ. ಏನಿದು ಇಲ್ಲಿ ಮಾಡ್ತಿದ್ರ ಅಂದಾಗ, ಹೌದು ಇಲ್ಲೇ ಮಾಡ್ತಿದ್ದೀನಿ, ನಾನು ಪ್ರೀತಿ ಹೆಂಡತಿ ನೋಡಬೇಕು ಅಂತ ಅಂದಮೇಲೆ ಅಲ್ಲಿ ಮಾಡೋಕ್ಕಾಗತ್ತಾ, ನೀವು ಕೇಳಿದಾಗ ಇಲ್ಲೇ ದೋಸೆನ ಪ್ರಿಪೇರ್ ಮಾಡ್ತೀನಿ ಅಂತ ವೈಷ್ಣವ್ ಹೇಳ್ತಾನೆ. ಈ ಕಡೆ ಖುಷಿಯಿಂದ ನೋಡ್ತಿದ್ದಾಳೆ ಲಕ್ಷ್ಮಿಗೆ, ತುಂಬಾ ಖುಷಿ ಆಗ್ತದೆ. ಫೈನಲಿ ಇಲ್ಲಿ ದೋಸೆನ ಹಾಕ್ತಿದ್ದಾರೆ ವೈಶ್. ಫೈನಲಿ ದೋಸೆ ಹಾಕೋಗಿ ಬರ್ತಿಲ್ಲ, ಅದು ಎದ್ದೇಳ್ತಿಲ್ಲ. ಆದರೂ ಲಕ್ಷ್ಮಿಗೆ ತನ್ನ ಗಂಡ, ಮುದ್ದು ಗಂಡ ಮಾಡು ದೋಸೆನೇ ಬೇಕು. ಫೈನಲಿ ಅದೇ ದೋಸೆನ ತಿಂತಾಳೆ, ಖುಷಿ ಪಡ್ತಾಳೆ. ಇದು ನಡುವೆ ಒಂದು ಹಂಗಾಮ ಆಗಿರುತ್ತೆ. ಯಾವಾಗ ವೈಶ್ ಲಕ್ಷ್ಮೀನ ಕರ್ಕೊಂಡು ಮೊದಲು ಹೊರಗಡೆ ಹೋಗಿದ್ರು, ಆಗ ಕೀರ್ತಿ ಬಂದು ಎಲ್ಲಿ ಹೋದ್ರು ಅಂತ ಹೇಳಿ ಕಾಣದೇ ಇದ್ದಾಗ
ಅವಳು ಎಲ್ಲೋಗಿರ್ಬೋದು ಅಂತ ತುಂಬ ಹುಡುಕ್ತಾಳೆ, ಸಿಗೋದಿಲ್ಲ. ಆದರೆ ನಂತರ ಅವಳಿಗೆ ಗೊತ್ತಾಗಲ್ಲ ಕೀರ್ತಿಗೆ ಇಲ್ಲಿ ಬಂದಿದ್ದಾರೆ ಇವರು ಮತ್ತೆ ಅಂತ. ನಂತರ ಎಲ್ಲ ರೀತಿ ಆಗತ್ತೆ. ಈ ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರಿಂದ ಮತ್ತೆ ಅಲ್ಲಿಂದ ಕರ್ಕೊಂಡು ಬರ್ತದಾಗಿ ಅಲ್ಲೇ ಓದ್ತಾ ಇರತ್ತೆ, ಇದೇ ದೇವರು, ಇಲ್ಲೇ ನಾನು ನೋಡ್ಕೋತೀನಿ, ಇಲ್ಲೇ ಬೇಡ್ಕೋತೀನಿ, ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಸರಿ ಆಯಿತು ಅಂತ ವೈಷ್ಣವನ ಕರೆದು ಕೂರಿಸ್ಕೋತಾರೆ. ಇಬ್ಬರು ಕೂಡ ಕುತ್ಕೊಂಡಿದ್ದಾರೆ. ಈ ಕಡೆ ಲಕ್ಷ್ಮಿ ಆ ಒಂದು ಉತ್ತದ ದೇವರ ಮುಂದೆ ನನಗೆ ಒಂದು ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಎಷ್ಟು ಒಳ್ಳೆಯವರು ಗೊತ್ತಾ ನನ್ನ ಗಂಡ, ತುಂಬಾ ಒಳ್ಳೆಯವರು ಅಂದರೆ ಒಳ್ಳೆಯವರು. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಯಾಕೆ ಗೊತ್ತಾ, ನನಗೆ ಆ ನಿತಿನ್ ಅಂತಕ್ಕಂಥ ವ್ಯಕ್ತಿ ನನ್ನ ಪ್ರಜ್ಞೆ ಇಲ್ದಿರೋ ಸ್ಥಿತಿಲಿ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ದ. ಆಗ ನನ್ನ ಗಂಡ ಅವ್ರ ಪ್ರಾಣನೂ ಲೆಕ್ಕಿಸ್ದೆ ಬಂದು ನನ್ನ ಜೀವ ಕಾಪಾಡಿದ್ರು. ಜೊತೆಗೆ ತುಂಬ ಬಾರಿ ನನ್ನ ಕಷ್ಟದಲ್ಲಿದ್ದಾಗೆಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿ ಬಾರಿ ಕೂಡ ನಾನು ಕುಗ್ದಾಗ ಕುಗ್ಗೋದಕ್ಕೆ ಬಿಟ್ಟಿಲ್ಲ. ಯಾವತ್ತೂ ಕೂಡ ನನ್ನ ಕೈ ಹಿಡ್ಕೊಂಡಿದ್ದಾರೆ. ಇಂಥ ಗಂಡನ ಪಡೆಯೋಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಇದನ್ನೆಲ್ಲ ನೋಡಿದೆ ಈ ಕಡೆ ವೈಷ್ಣವ್ಗೆ ಒಂದು ರೀತಿಯ ಪಾಪ ಪ್ರಜ್ಞೆ ಕಾಡುತ್ತೆ. ಏನಾಯಿತು, ಇಲ್ಲಿ ಏನಾಗ್ತದೆ, ಇವ್ರು ನೋಡಿದ್ರೆ ನನ್ನ ಅಷ್ಟು ಹೋಪ್ಸ್ ಇಟ್ಕೊಂಡು ಅಷ್ಟು ಪ್ರೀತಿ ಮಾಡ್ತಿದ್ದಾರೆ, ಆದರೆ ನಾನು ಏನು ಮಾಡ್ತಿದ್ದೀನಿ ಅಂತ ತನ್ನ ಬಗ್ಗೆ ತಾನೇ ಗಿಲ್ಟ್ ಫೀಲ್ ಮಾಡ್ಕೋತಾರೆ. ಸರಿ ಆಯಿತು ಲಕ್ಷ್ಮಿಯವರೇ, ತಡ ಆಗ್ತಿದೆ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಈ ಕಡೆ ತುರಾಡ್ತಿದ್ದಾಳೆ ಲಕ್ಷ್ಮಿ. ಫೈನಲಿ ಕರ್ಕೊಂಡು ಬಂದು ಹೋಗಬೇಕು ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಅಂದಾಗ, ಎಲ್ಲ ಹೋಗಿದ್ದೆ ಅಂದರೆ ನಿನ್ಗೇನು ಗೊತ್ತು, ಕಾಣಿಸ್ತಾ ಇರಲಿಲ್ಲ ಅಂತ ಕೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದಕ್ಕೆ ಈ ಕಡೆ ನೀವೆಲ್ಲಿಗೆ ಹೋಗಿದ್ರು, ನಾನು ಅದೇ ರೆಸ್ಟೋರೆಂಟಿಗೆ ಬಂದಿದ್ದೆ ಅಂತ ಕೀರ್ತಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಕೀರ್ತಿ, ರೆಸ್ಟೋರೆಂಟ್ಗೂ ಬಂದಿದ್ಯಾ, ಏನು ಹೇಳಬೇಕು ನಿನಗೆ ಅಂತಿದ್ರೆ, ಏನು ಕೀರ್ತಿ ನೀನು, ನಿನ್ಗೆ ಹೇಳಿದ್ರೆ ಅರ್ಥನೇ ಆಗಲ್ವಾ, ನೀನೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ, ಮತ್ತೆ ಗಂಡ ಹೆಂಡ್ತಿ ನಡುವೆ ಕಡ್ಡೆ ಆಡಾಡ್ಸ್ಕೊಂಡು ಬರ್ತೀಯಲ್ಲ, ಏನು ಹೇಳಬೇಕು ನಿನಗೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು ಅಂದಾಗ, ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಸುಮ್ಮನಿರು. ಯಾವಾಗಲೂ ಅಷ್ಟೇ ಗಂಡ ಹೆಂಡ್ತಿ ನಡುವೆ ಮೂಗು ತುರ್ಸ್ಕೊಂಡು ಬಂದ್ಬಿಡೋದು, ಎಲ್ಲಿ ಗಂಡ ಹೆಂಡ್ತಿನೂ ಬಿಡಲ್ಲ, ಎಲ್ಲ ಕಡೆ ಶನಿ ಉಕ್ಕಿಸ್ದಂಗೆ ಉಕ್ಕಿಸೋದು ಅಂತ ಹೇಳ್ತಿದ್ದಾಳೆ. ಈ ಕಡೆ ವೈಷ್ಣವ್ ಅವಳು ಅದು ಬೇರೆ ಮಾತಾಡ್ತಿದ್ದಾಳೆ. ದಯವಿಟ್ಟು ಸುಮ್ಮನಿರೋಕೆ ಹೇಳು ಅಂತ ಹೇಳ್ತಿದ್ರೆ ಅವ್ರ ಮನೇಲಿ ಮಾತಾಡ್ತಿದ್ದಾರೆ, ಅವ್ರ ಗಂಡನ ಬಗ್ಗೆ ಮಾತಾಡ್ತಿದ್ದಾರೆ, ನಿನ್ನ ಮನೆಗೆ ಏನಾದ್ರು ಬಂದು ಮಾತಾಡ್ತಿದ್ದಾರೆ, ಹಾಗಿದ್ರೆ ನನ್ನ ಹೆಂಡ್ತಿನ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ವೈಶ್ವ ಹೇಳ್ತಾನೆ. ನಂತರ ಈ ಕಡೆ ಲಕ್ಷ್ಮಿ ಅಂತೂ ಸರಿಯಾಗಿ ಬಿಸಿ ಮುಟ್ಟಿಸಿದ್ರೆ, ಹೀಗೆ ಬಿಸಿ ಮುಟ್ಟಿಸ್ಬೇಕು, ಇನ್ಯಾವತ್ತಾದ್ರೂ ಬಂದರೆ ಹೀಗೆ ತೆಗೆದು ಹಾಕ್ತಾರೆ ಆಚೆಗೆ. ಹೋಗೆ ಯಾಕೆ ಇಲ್ಲಿದ್ಯಾ, ಗಂಡ ಹೆಂಡ್ತಿ ನಡುವೆ ನಿಂದೇನಲ್ಲಿ ಕೆಲಸ ಅಂತ ಅಳ್ಳಾಡ್ಸ್ಕೊಂಡು ಬರ್ತೀಯಾ, ತಲೆ ಇಲ್ವಾ ನಿಂಗೆ, ಎಷ್ಟು ಸತಿ ಹೇಳಬೇಕು ಗಂಡ ಹೆಂಡ್ತಿ ನಡುವೆ ಬರಬೇಡ ಅಂದರೆ, ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಅಂತ ಕುಡಿದ ಮತ್ತಲ್ಲಿ ಮಾತಾಡ್ತಾನೆ ಇದ್ದಾಳೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಕೀರ್ತಿ, ನೋಡು ಕೀರ್ತಿ, ಈ ರೀತಿಯೆಲ್ಲ ಮಾತಾಡಬೇಡ, ಇಲ್ಲಿಂದ ಹೋಗು, ಒಂದು ಮಾತು ಹೇಳ್ತಿದ್ದೀನಿ ತಿಳ್ಕೊ, ನೀನು ನಾನು ಬಿಟ್ಟು ಹೋದೆ ಅಲ್ವಾ, ಬಿಟ್ಟು ಹೋದ್ಮೇಲೆ ನನ್ನ ಮನುಷ್ಯನಾಗಿ ಇವತ್ತಿದ್ದೀನಿ ಅಂದರೆ ಅದಕ್ಕೆ ಲಕ್ಷ್ಮಿಯವ್ರ ಕಾರಣ. ಲಕ್ಷ್ಮಿಯವ್ರು ನನ್ನ ಜೀವನದಲ್ಲಿ ಬಂದಿದ್ರಿಂದಾನೆ ನನ್ನ ಜೀವನ ಶುರುವಾಗಿದ್ದು, ನನ್ನ ಜೀವನಕ್ಕೆ ಒಂದು ಅರ್ಥ ಬಂದಿದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಅರ್ಥ ಆಯ್ತಾ, ನಾನು ನನ್ನ ಗಂಡ, ನನ್ನ ಮುದ್ದು ಗಂಡ, ಲವ್ ಯು ಗಂಡ, ಅರ್ಥ ಆಯ್ತಾ, ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಿದ್ದಾಗೆ ಕೀರ್ತಿಗೆ ಸಿಟ್ಟು ಬಂದ್ಬಿಡುತ್ತೆ, ಅಳು ಬಂದ್ಬಿಡುತ್ತೆ. ಯಾರು ಹೇಳಿದ್ದು, ನೀವಿಬ್ಬರ ನಡುವೆ ನಾನು ಬಂದಿದ್ದೇನಾ, ನನ್ನ ಜಾಗಕ್ಕೆ ನೀನು ಬಂದಿದ್ಯಾ, ನಿನ್ನ ಜಾಗಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಶಾಕ್ ಆಗ್ತಾನೆ. ಈ ಕಡೆ ಲಕ್ಷ್ಮಿಗೆ ಅರ್ಥನೇ ಆಗೋದಿಲ್ಲ. ನಂತರ ಈ ಕಡೆ ಸರಿಯಾಗಿ ಬಿಸಿ ಮುಟ್ಟಿಸಿ ವೈಷ್ಣವ್ ಕೀರ್ತಿನ ಅಲ್ಲಿಂದ ಕಳಿಸ್ತಿದ್ರೆ ಇದೆಲ್ಲವನ್ನ ಕೂಡ ಮೇಲಿಂದ ರೆಕಾರ್ಡ್ ಮಾಡ್ಕೋತಿದ್ದಾರೆ ಕಾವೇರಿಯವರು. ಆಗಿದ್ದೆಲ್ಲ ಒಳ್ಳೇದೇ ಆಯಿತು, ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅಂತ ಅಂದ್ಕೊಂಡು ಕೆಳಗಡೆ ಇಳಿದು ಬರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ನನಗೆ ನಿದ್ರೆ ಬರ್ತದೆ, ನಾನು ಒಳಗಡೆ ಹೋಗ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ನಂತರ ಈ ಕಡೆ ಕಾವೇರಿ ಅವ್ರು ಬರ್ತಿದ್ದಾಗೆ ನೋಡಿದ್ರ ಆಂಟಿ ಅವ್ಳು ಎಷ್ಟೆಲ್ಲ ಮಾತಾಡಿದ್ಲು ಅಂತ ಹೇಳ್ತಿದ್ರೆ, ಎಷ್ಟು ಮಾತಾಡಿದ್ಲು ಹೇಳ್ದೆ ಅಲ್ವಾ ಬರಬೇಡ ಅಂತ, ಆದರೂ ಕೂಡ ಪದೇ ಪದೇ ಬರ್ತೀಯಲ್ಲ ಕೀರ್ತಿ, ನೋಡು ಯಾವುದೇ ಕಾರಣಕ್ಕೂ ನಿನ್ನ ಮದುವೆನ ನಾನು ವೈಶ್ ಜೊತೆ ಮಾಡ್ಸೋಕ್ಕಾಗಲ್ಲ. ವೈಶ್ ಮತ್ತು ಲಕ್ಷ್ಮಿ ಗಂಡ ಹೆಂಡ್ತಿ ಅವ್ರನ್ನ ಬೇರೆ ಕೂಡ ಮಾಡೋಕ್ಕಾಗಲ್ಲ, ಸುಮ್ಮನೆ ಈ ಆಸೆ ಎಲ್ಲ ಇಟ್ಕೋಬೇಡ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ರ ಆಂಟಿ ಅಂತ ಅಪ್ಸೆಟ್ ಆಗ್ತಿದ್ದಾಳೆ. ಈ ಕಡೆ ಕಾವೇರಿ ಅವರಂತೂ ಬಿಲ್ಕುಲ್ ಹೇಳೇ ಬಿಡ್ತಾರೆ. ಇದು ಎಲ್ಲವನ್ನ ಕೂಡ ಕಾರುಣ್ಯ ಸಾಕ್ಷಿ ಆಗ್ತಾರೆ. ನಂತರ ಈ ಕಡೆ ಕೀರ್ತಿ ಏನು ಮಾಡ್ಕೋತಾಳೋ ಏನೋ ಗೊತ್ತಿಲ್ಲ. ಫೈನಲಿ ಕಾರುಣ್ಯ ಅವರು ತನ್ನ ಮಗಳ ಸ್ಥಿತಿಗೆ ಕಾರಣ ಕಾವೇರಿಯವರು ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ಅಥವಾ ಬೇರೆ ಯಾವ ಕಾರಣಕ್ಕೆ ಲಾಂಚ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಜೊತೆಗೆ ಈ ಒಂದು ವಿಷಯ ವೈಷ್ಣವ್ಗೆ ಗೊತ್ತಾಗತ್ತಾ, ನಿಮ್ಮಮ್ಮ ಕಾವೇರಿ ಕಶ್ಯಪ್ ಅವರು ಜೈಲಲ್ಲಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿದ್ದಾರೆ, ಬಿಕಾಸ್ ಕಾರುಣ್ಯವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ತಕ್ಷಣ ವೈಷ್ಣವ್ ಮನೆಯಿಂದ ಓಡ್ ಬರ್ತಾನೆ. ಏನು ಆಂಟಿ ಇದಲ್ಲ ಅಂತ ಕೇಳ್ತಿದ್ರೆ, ಏನು ಆಂಟಿ ಇದಲ್ಲನಾ, ಇವತ್ತು ನಿನ್ನ ಮತ್ತೆ ಕೀರ್ತಿ ಮದುವೆ ನಿಂತೋಯ್ತಲ್ವಾ, ಅದಕ್ಕೆ ಕಾರಣ ಯಾರು ಅಂತ ಅನ್ಕೊಂಡೆ,
ನೀನು ನಮ್ಮನೆ ಅಂತ ಹೇಳ್ತಿದ್ದಾರೆ, ಏನು ಮಾತಾಡ್ತಿದ್ರ ಆಂಟಿ ಅಂತಿದ್ದಾಗ ಈ ಕಡೆ ಕಾವೇರಿಯವರು ಶಾಕ್ ಆಗ್ತಿದ್ದಾರೆ. ನಾನು ನಿಜನೇ ಹೇಳ್ತಿದ್ದೀನಿ ವೈಶ್, ನಿನ್ನ ಮತ್ತೆ ಕೀರ್ತಿ ಮದುವೆ ನಿಲ್ಲೋದಕ್ಕೆ ಮುಖ್ಯ ಕಾರಣನೇ ನಿಮ್ಮಮ್ಮ ಆಡಿದ ಆಟದಿಂದಾನೇ ಕೀರ್ತಿ ಇವತ್ತು ನಿನ್ನನ್ನು ಮದುವೆ ಆಗದೆ ಈ ರೀತಿ ಅನುಭವಿಸ್ತಾ ಇರೋದು ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಶಾಕ್ ಆಗಿ ಅವ್ರ ಅಮ್ಮನ ಕಡೆ ನೋಡ್ತಿದ್ದಾನೆ, ನಂಬೋಕ್ಕಾಗಲ್ಲ ಅಂತ. ಫೈನಲಿ ಇಲ್ಲಿ ಕಾವೇರಿ ಕೂಡ ಸತ್ಯನ ಒಪ್ಕೋತಾರೆ. ಎಲ್ಲ ರೀತಿಯ ಮಹಾ ಗುಟ್ಟು ಮಹಾ ಸತ್ಯ ರಟ್ಟಾಗೇ ಬಿಡುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.